Hello students, so whenever we prepare for NEET, one question that comes to all of us is how much do a doctor really earn? Alva, doctor ಎಷ್ಟು ಮ್ಯಾಕ್ಸಿಮಮ್ ಸ್ಯಾಲರಿ ವಿಡ್ರಾ ಮಾಡ್ತಾರೆ ಮ್ಯಾಮ್ ಎವ್ರಿ ಸಿಂಗಲ್ ಮಂತ್? ಇದೆಲ್ಲ ನಿಮ್ಮ ಮೈಂಡಲ್ಲಿ ಆಟೋಮ್ಯಾಟಿಕ್ಲಿ ಬರೋ ಕ್ವೆಶನ್. ಬಿಕಾಸ್ ನಾವೆಲ್ಲರೂ ಓದೋದೇ ಅಲ್ಟಿಮೇಟ್ಲಿ ನಮಗೊಂದು ಕೆಲಸ ಇರಬೇಕು, ಆ ಕೆಲಸದಿಂದ ನಮಗೆ ಸ್ಯಾಲರಿ ಬರಬೇಕು, ಸ್ಯಾಲರಿಯಿಂದ ನಮ್ಮ ಫ್ಯಾಮಿಲಿನ ತುಂಬ ಪ್ರೌಡ್ ಆಗಿರಿಸ್ಬೇಕಿದೆ ಮೇನ್ ಗೋಲು. ಸೊ ಅದಕ್ಕೆ ಇವತ್ತು ನಾವು ಫಸ್ಟು MBBS ಜರ್ನಿ ಹೆಂಗಿದೆ ಅಂತ ನೋಡೋಣ. ಅದಾದಮೇಲೆ ಸಮ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್ ದಟ್ ಪೇ ಯು ರಿಯಲಿ ವೆಲ್ ಇನ್ ಕರ್ನಾಟಕ ಆ್ಯಂಡ್ ಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತೀನಿ. ಇವಾಗ ನಿಮಗೆ ಗೊತ್ತು ಹಾಸ್ಪಿಟಲೈಸೇಷನ್ ಅಂದರೆ ತುಂಬ ಒಂದು ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಆಗಿದೆ. ಬಿಕಾಸ್ ಎಲ್ಲ ಹೆಲ್ತ್ ಕೇರಲ್ಲೂ ಅಷ್ಟು ಚೆನ್ನಾಗಿರೋ ಸಿಸ್ಟಮ್ಸ್ ಬಂದಿದೆ, ಎಲ್ಲ ಕೈಂಡ್ ಆಫ್ ಡಿಸೀಸನ್ನು ಡಿಟೆಕ್ಟ್ ಮಾಡೋಕ್ಕಿದೆ, ಅದನ್ನು ಸಾಲ್ವ್ ಮಾಡೋಕ್ಕಿದೆ. ಸೊ ಅದಕ್ಕೆ ಬಿಕಾಸ್ ಆಫ್ ದಟ್ ದ ಎಕ್ಸ್ಪೆನ್ಸ್ ಆಲ್ಸೋ ಇಸ್ ವೆರಿ ವೆರಿ ಹೈ. ಸೊ ಬ್ಯಾಂಗ್ಳೂರ್ ಥರ ಒಂದು ಸಿಟಿಯಲ್ಲಿ ನಿಮಗೆ ನೋಡಿದ್ರೆ ಎಲ್ಲ ಕಾರ್ನರಲ್ಲೂ ಒಂದು ಹಾಸ್ಪಿಟಲ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ಹಾಸ್ಪಿಟಲಲ್ಲೂ ಒಂದು ಸರ್ಟನ್ ಅಮೌಂಟ್ ಆಫ್ ಸ್ಯಾಲರಿ ಇರುತ್ತೆ. ವಿತ್ ದ್ಯಾಟ್ ದೇ ವಿಲ್ ಬಿ ಸರ್ಟನ್ ಅದರ್ ಅಡಿಷನಲ್ ಪೇಸ್ ಆಸ್ ವೆಲ್. ಸೊ ಫಸ್ಟ್ ನಮಗೆ ನೋಡೋಣ, ಒಂದು MBBS ಸ್ಟೂಡೆಂಟು ಇಲ್ಲಾಂದರೆ ಒಂದು ನೀಟ್ ಸ್ಟೂಡೆಂಟಿಗೆ ಯಾವ ಜರ್ನಿಯಿಂದ ಕಂಪ್ಲೀಟಾಗಿ ಹೋದ್ರೆ ಅವ್ರಿಗೆ ಕಂಪ್ಲೀಟಾಗಿ ಏನೋ ಒಂದು ಅಚೀವ್ಮೆಂಟ್ ಇಲ್ಲಾಂದರೆ ಒಂದು ಕರೆಕ್ಟ್ ಆಗಿರುವ ಸ್ಯಾಲರಿ ಸಿಕ್ಕುತ್ತೆ ಅಂತ ನೋಡೋಣ, ಎಕ್ಸ್ಪೋಷರ್ ಸಿಗುತ್ತೆ ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ನೀವು ನೀಟ್ UGನ ಕ್ಲಿಯರ್ ಮಾಡಬೇಕು. ಅದಕ್ಕೆ ಫಸ್ಟ್ ನೀವು ವೇದಾಂತು ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಬಿಕಾಸ್ ಇಲ್ಲಿ ನೀಟ್ ಕ್ಲಾಸಸ್ ನಡೀತಾ ಇದೆ ಆ್ಯಂಡ್ ವಿ ಹ್ಯಾವ್ ಬೀನ್ ನೀಟ್ ಟೀಚರ್ಸ್ ಫಾರ್ ಪಾಸ್ಟ್ ಫ್ಯೂ ಇಯರ್ಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಕಂಟೆಂಟ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂತ. ಅದಾದಮೇಲೆ ಸ್ಟೂಡೆಂಟ್ಸ್ MBBS 5.5 ಇಯರ್ಸ್ ಇರುತ್ತೆ. ಇವಾಗ ನೀವು ನೀಟ್ UG ಕ್ಲಿಯರ್ ಮಾಡಾದ್ಮೇಲೆ ನಿಮಗೆ ಏಮ್ಸ್ ಲೈಕ್ ಆಲ್ ಇಂಡಿಯಾ ಕೋಟಾ ಇಲ್ಲಾಂದರೆ ಸ್ಟೇಟ್ ಕೋಟಾದಲ್ಲಿ ರಿಜಿಸ್ಟರ್ ಮಾಡ್ಬೋದು. ಡಿಪೆಂಡಿಂಗ್ ಆನ್ ದಟ್ ಯು ವಿಲ್ ಗೆಟ್ ಇನ್ ಟು ಏಮ್ಸ್ ಇಲ್ಲಾಂದರೆ ಎನಿ ಕಾಲೇಜಸ್ ವಿಚ್ ಇಸ್ ಇನ್ ಯೋರ್ ಸ್ಟೇಟ್. ಓಕೆ, ಅದಾದಮೇಲೆ ನೀವು 4.5 ಇಯರ್ಸ್ ಪ್ರಾಪರ್ ಅಕಾಡೆಮಿಕಲ್ ಥಿಯರಿ ಓದ್ತೀರಾ ನೀವು, ಅನಾಟಮಿ ಅದು ಪ್ರಾಕ್ಟಿಕಲ್ಸ್ ಇರುತ್ತೆ. ವಿತ್ ದಟ್ ಯು ಗೋನ್ ಟು ಲರ್ನ್ ದಟ್. ಅದಾದಮೇಲೆ ನೀವು 1 year ಆಫ್ ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡಬೇಕು. ಸೊ ಕಂಪಲ್ಸರಿ ಇಂಟರ್ನ್ಶಿಪ್ ಬಂದರೆ ಮೋಸ್ಟ್ ಆಫ್ ದೆಮ್ ವಿಲ್ ಗೆಟ್ ಇನ್ ಟು ಗೌರ್ಮೆಂಟ್ ಕಾಲೇಜಸ್, ಕೆಲವ್ರು ಬಂದ್ಬಿಟ್ಟು ಪ್ರೈವೇಟ್ ಕಾಲೇಜಲ್ಲಿ ಹೋಗ್ತಾರೆ, ಪ್ರೈವೇಟ್ ಹಾಸ್ಪಿಟಲಲ್ಲೂ ವರ್ಕ್ ಮಾಡ್ತಾರೆ. ಸೊ ಆ 1 year ಆಫ್ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಸ್ವಲ್ಪ ಸ್ಟೈಫನ್ ಸಿಗ್ಬೋದು. 8K 10K 25K 30K ಅರ್ನ್ ಮಾಡೋರು ಇದ್ದಾರೆ, 8K ಅರ್ನ್ ಮಾಡೋರು ಇದ್ದಾರೆ. ಇಟ್ ಡಿಪೆಂಡ್ಸ್. ಓಕೆ, ಡಿಪೆಂಡ್ಸ್ ಹಾಸ್ಪಿಟಲ್ ಟು ಹಾಸ್ಪಿಟಲ್. ಅದಾದಮೇಲೆ MBBS ಡಿಗ್ರಿ ಯು ಆರ್ ಗೋಯಿಂಗ್ ಟು ಅಟೆಂಡ್. ಸೊ ಯು ಆರ್ ನೌ ಅಫಿಷಿಯಲಿ ಅ ಡಾಕ್ಟರ್. ಓಕೆ, ನಿಮಗೊಂದು ಡಾಕ್ಟರ್ ಲೈಕ್ ನಿಮ್ಮ ಹೆಸರು ಮೇಲೆ ಒಂದು ಡಾಕ್ಟರ್ ಇರುತ್ತೆ. ಬಟ್ ದಟ್ ಇಸ್ ನಾಟ್ ದ ಎಂಡ್ ಆಫ್ ಇಟ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಕ್ವಾಲಿಫೈಡ್ ಇನಫ್ ಟು ಗೋ ಫರ್ದರ್. ನೀವು ನೀಟ್ PGನ ಕ್ಲಿಯರ್ ಮಾಡಬೇಕು. ಸೊ ಯು ಕ್ಯಾನ್ ಗೋ ಫಾರ್ ರೆಸಿಡೆನ್ಸಿ. ಓಕೆ, ಇಲ್ಲಾಂದರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿಂದಾನು ತುಂಬ ಜನ ಕಂಟಿನ್ಯೂ ಮಾಡ್ತಾರೆ. ಇಟ್ ಇಸ್ ನಾಟ್ ಬ್ಯಾಡ್ ಆರ್ ಎನಿಥಿಂಗ್. ಬಟ್ ಏನಂದರೆ ನಿಮಗೆ ಇನ್ನೂ ಸ್ವಲ್ಪ, ಬಿಕಾಸ್ MBBS ಅಗೇನ್ ಇಟ್ ಬಿಕಮ್ಸ್ ಜಸ್ಟ್ ಲೈಕ್ ಅ ಡಿಗ್ರಿ. ಸೊ ಆ ಡಿಗ್ರಿನ ಅಟೆಂಡ್ ಮಾಡೋಕ್ಕೆ ತುಂಬ ಕಷ್ಟ. ಬಟ್ ಆದರೆ ಕೂಡ ಸ್ಟೂಡೆಂಟ್ಸ್ ನಿಮಗೆ ಚೆನ್ನಾಗಿರೋ ಒಂದು ಹಾಸ್ಪಿಟಲ್ ವರ್ಕ್ ಮಾಡಬೇಕು, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡಬೇಕು, ಇಲ್ಲಾಂದರೆ ಗೌರ್ಮೆಂಟಲ್ಲಿ ವರ್ಕ್ ಮಾಡಬೇಕಂದ್ರೆ MBBS ಸಾಕಾಗಲ್ಲ. ಸೊ ಅದಕ್ಕೆ ನೀವು MDನೂ ಮಾಡಬೇಕು, ಇಲ್ಲಾಂದರೆ PG ನೆಕ್ಸ್ಟ್ ನೀಟ್ PG ಇಲ್ಲಾಂದರೆ ನೆಕ್ಸ್ಟ್ ಎಕ್ಸಾಮ್ ಇಲ್ಲ. ಸೊ ನೀಟ್ PG ಬರೆದು ಒಂದು ಸ್ಪೆಷಲೈಸೇಷನ್ MD or MS you can take. Okay, so after taking MD or MS then you can think of you will become a senior resident. So ಇಲ್ಲಿ ರೆಸಿಡೆನ್ಸಿ ಮಾಡ್ಬೋದು. ಅದಾದಮೇಲೆ ನೀವು ನೆಕ್ಸ್ಟ್ PG ಎತ್ಕೊಂಡಾದ್ಮೇಲೆ ನಿಮಗೆ ಸೀನಿಯರ್ ರೆಸಿಡೆಂಟ್ ಆಗ್ಬೋದು. ಆಫ್ಟರ್ ದಟ್ ಇಫ್ ಯು ವಾಂಟ್ ಆಲ್ಸೋ ಫ್ರಮ್ ಸೀನಿಯರ್ ರೆಸಿಡೆಂಟ್ ಯು ಕ್ಯಾನ್ ಚೂಸ್ ವಾಟ್ ಯು ವಾಂಟ್ ಟು ಬಿಕಮ್. ಕೆಲವ್ರು ಬಂದ್ಬಿಟ್ಟು ಫಿಸಿಷಿಯನ್ಸ್ ಲೈಕ್ ದೇ ವಿಲ್ ಡೂ ದ್ಯಾಟ್. ಆಫ್ಟರ್ ದಟ್ ಸಮ್ ಪೀಪಲ್ ವಿಲ್ ಗೋ ಫಾರ್ ಸೂಪರ್ ಸ್ಪೆಷಾಲಿಟಿ. ಆಫ್ಟರ್ ಡೂಯಿಂಗ್ ಸೂಪರ್ ಸ್ಪೆಷಾಲಿಟಿ ಯು ಕ್ಯಾನ್ ನೀದರ್ ಸ್ಟಾರ್ಟ್ ಯುವರ್ ಓನ್ ಫರ್ಮ್. ನಿಮಗೆ ನಿಮ್ಮ ಓನ್ ಫರ್ಮ್ ಸ್ಟಾರ್ಟ್ ಮಾಡಿ ಒಂದು ಕನ್ಸಲ್ಟೆಂಟ್ ಥರ ಓಡಿಸ್ಬೋದು. ಇಲ್ಲ ಅಂದರೆ ನಿಮಗೆ ಏನಾದರೂ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಜಾಯಿನ್ ಮಾಡಿಬಿಟ್ಟು ಚೆನ್ನಾಗಿರೋ ಯು ಕ್ಯಾನ್ ಅರ್ನ್ ಅ ಲಾಟ್ ಆಫ್ ಮನಿ. ಇದೇ ಒಂದು ಫ್ಲೋ ಹೇಳಿದ್ರೆ. ಇವಾಗ ಸ್ಯಾಲರಿ ಬಗ್ಗೆ ಮಾತಾಡೋ ಟೈಮಲ್ಲಿ ಸ್ಟೂಡೆಂಟ್ ಸ್ಟೇಟ್ ಡಾಕ್ಟರ್ಸ್ಗೆ ಪ್ರಮೋಷನಲ್ ಜಂಪ್ ಅಂದ್ಬಿಟ್ಟು 8 years 15 years 17 years 20 years ಆದಮೇಲೆ ಸೆಂಟ್ರಲಲ್ಲಿ 4 9 13 20 years ಅಲ್ಲಿ ಇರುತ್ತೆ. ಮ್ಯಾಮ್ ಇದು ಕಂಪ್ಲೀಟ್ಲಿ ಕರೆಕ್ಟ್ ಆಗಿರುತ್ತಾ? ಇಲ್ಲ ಸ್ಟೂಡೆಂಟ್ಸ್, ಇದು ವೇರಿ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಇದು ಚೆಕ್ ಮಾಡ್ಬೋದು, ನಿಮ್ಮ ಸೀನಿಯರ್ಸ್ ಜೊತೆ ಚೆಕ್ ಮಾಡ್ಬೋದು. ನಿಮ್ಮ ರಿಲೇಷನಲ್ಲೇ ಇರ್ತಾರೆ, ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ ಕೆಲವರು. ಸೊ ಅವ್ರ ಜೊತೆ ಇನ್ನೊಂದು ಟೈಮ್ ಚೆಕ್ ಮಾಡ್ಬೋದು. ಬಟ್ ಆವರೇಜ್ ನೋಡಿದ್ರೆ ಸ್ಟೂಡೆಂಟ್ಸ್ ಎಂಟ್ರಿ ಲೆವೆಲ್ಗೆ 60,000 to 70,000 ಇರುತ್ತೆ ಎಸ್ಟಿಮೇಟೆಡ್ ಮಂತ್ಲಿ ಸ್ಯಾಲರಿ. ಅದಾದಮೇಲೆ ಸೀನಿಯರ್ ರೆಸಿಡೆನ್ಸಿಯಲ್ಲಿ 65,000 to 1 lakh ಹೋಗ್ಬೋದು. ಎಸ್ಟಿಮೇಟೆಡ್ ಮಂತ್ಲಿ ಸ್ಯಾಲರಿ 45,000 to 1 lakh ವೇರಿ ಆಗುತ್ತೆ. ಅಗೇನ್ ಹಾಸ್ಪಿಟಲ್ ಟು ಹಾಸ್ಪಿಟಲ್ ವೇರಿ ಆಗ್ತಾನೆ ಇರುತ್ತೆ. ಸ್ಪೆಷಲೈಸೇಷನ್ ಮಾಡಾಮೇಲೆ 65 to 1,50,000 ತನಕ ನೋಡ್ಬೋದು. ಅಗೇನ್ ಮಂತ್ಲಿ ಸ್ಯಾಲರಿ ಬಂದು 6 to 1.5 ಓಕೆ 1.5 ತನಕ ಹೋಗ್ಬೋದು. ಇವಾಗ ಕನ್ಸಲ್ಟೆಂಟ್ ಆದರೆ ಕನ್ಸಲ್ಟೆಂಟ್ಗೆ ಇಟ್ ಕೆನ್ ಗೋ
ಲೈಕ್ ಎನ್ ನಂಬರ್. ಓಕೆ, ಆ ಥರ ಒಂದು ಫಿಕ್ಸ್ಡ್ ನಂಬರೇ ಇಲ್ಲ. ಕೆಲವ್ರು ಬಂದ್ಬಿಟ್ಟು ಮಂತ್ಲಿನೇ ಲ್ಯಾಕ್ಸ್ ಅರ್ನ್ ಮಾಡ್ತಾರೆ, ಕೆಲವ್ರು ಇಯರ್ಲಿ ಕ್ರೋರ್ಸ್ ಅರ್ನ್ ಮಾಡ್ತಾರೆ. ದೇರ್ ಆರ್ ಡಾಕ್ಟರ್ಸ್ ಹೂ ಆರ್ ಅರ್ನಿಂಗ್ ಅ ಲಾಟ್ ಆಫ್ ಮನಿ. ಓಕೆ, ಸೊ ಆ ಥರ ಒಂದು ಫಿಕ್ಸ್ಡ್ ಅಮೌಂಟ್ ಎಲ್ಲೂ ಬರೆಯೋಕ್ಕಾಗಲ್ಲ. ಕನ್ಸಲ್ಟೆಂಟ್ ಮಾಡೋ ಟೈಮಲ್ಲಿ ನಿಮ್ಮ ಓನ್ ಅಲ್ವಾ, ನಿಮ್ಮ ಓನ್ ಫರ್ಮ್ ಅದು. ಸೊ ಓನ್ ಫರ್ಮಲ್ಲಿ ನೀವು ಕನ್ಸಲ್ಟೆಂಟ್ ಮಾಡೋ ಟೈಮಲ್ಲಿ ನಿಮಗೆ ತುಂಬ 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 ಇದು ಫೇಮಸ್ ಇದ್ದರೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋ ಒಂದು ಡಾಕ್ಟರ್ ಒಂದು ಹೆಸರು ಬಂದರೆ ಆಟೋಮ್ಯಾಟಿಕ್ಲಿ ಎವ್ರಿಥಿಂಗ್ ವಿಲ್ ಕಮ್. ಓಕೆ, ಸೊ ಆ ಥರ ಒಂದು ಹೆಸರು ಆಟೋಮ್ಯಾಟಿಕ್ಲಿ ಬಂದರೆ ನಿಮಗೆ ಪ್ರೈವೇಟ್ ಸೆಕ್ಟ್ರಲ್ಲೂ ಇರುತ್ತೆ, ಕನ್ಸಲ್ಟೆಂಟು ಇರುತ್ತೆ. ಕೆಲವರು ಬಂದ್ಬಿಟ್ಟು ಏನು ಮಾಡ್ತಾರೆ, ಕ್ಲಿನಿಕ್ ಮನೆಯಲ್ಲಿ ಇಕ್ಬಿಟ್ಟು ಅವರು ಪ್ರೈವೇಟ್ ಫಾರ್ಮಲ್ಲಿ ವರ್ಕ್ ಮಾಡಿ ಈವ್ನಿಂಗ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾರೆ. ಆ ಥರ ಅರ್ನ್ ಮಾಡೋರು ತುಂಬ ಡಾಕ್ಟರ್ಸ್ ಇದೆ. ಸೊ ದೇರ್ ಇಸ್ ನೋ ಲಿಮಿಟ್ ಫಾರ್ ಯೋರ್ ಅರ್ನಿಂಗ್ಸ್. ಓಕೆ, ಬಟ್ ದೆನ್ ದಿಸ್ ಇಸ್ ಅ bracket at which you can earn. Okay, this is a bracket which is a very very good bracket ಅಲ್ವಾ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು MBBS ಡಿಗ್ರಿ ಆದಮೇಲೆ ನೀವು MD ಮಾಡಾದ್ಮೇಲೆ ನಿಮ್ಮ ಸ್ಯಾಲ್ರಿ ಮಿನಿಮಮ್ ನಿಮಗೆ 1 to 2 lakhs ನಿಮ್ಮ ಕೈಯಲ್ಲಿದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಅಷ್ಟು ಕಷ್ಟಪಡ್ತೀರಾ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತೀರಾ. ಸೊ ಇಟ್ ಈಸ್ ವೆರಿ ನೆಸೆಸರಿ ಫಾರ್ ಯು ಟು ಗೆಟ್ ಪೇಡ್ ದ ಹೈಯೆಸ್ಟ್. ಓಕೆ, ಅದಾದಮೇಲೆ ಸ್ಟೂಡೆಂಟ್ಸ್ ಇವಾಗ ಸಮ್ ಆಫ್ ದ ಟಾಪ್ ಹಾಸ್ಪಿಟಲ್ಸ್, ಪ್ರೈವೇಟ್ ಫರ್ಮ್ಸ್ ವಿಚ್ ಆರ್ ಇನ್ ಬ್ಯಾಂಗ್ಳೂರ್ ಸ್ಪೆಷಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಬೇರೆ ಕಡೆ ಇದ್ರೆ ಕೂಡ ಬ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಟಾಪ್ ಕ್ಲಿನಿಕ್ಸ್ ಇದೆ. ಸೊ ಇಲ್ಲಿ ನೋಡಿದ್ರೆ ಮಣಿಪಾಲ್ ಹಾಸ್ಪಿಟಲ್ ನಿಮಗೆಲ್ಲ ಗೊತ್ತು, ದೊಡ್ಡ ಬ್ರಾಂಚ್ ಅವರು ಮಣಿಪಾಲ್ ಹಾಸ್ಪಿಟಲ್ಸ್ ಅದೇ, ಎಲ್ಲ ಕಡೆನೂ ಇದೆ ಮಣಿಪಾಲ್ ಹಾಸ್ಪಿಟಲ್ಸ್. ಅದಾದಮೇಲೆ ನಾರಾಯಣ ಹೆಲ್ತ್, ಅಗೇನ್ ನಾರಾಯಣ ಆಲ್ಸೋ ಇಸ್ ಅ ವೆರಿ ವೆರಿ ಬಿಗ್ ಇನ್ಸ್ಟಿಟ್ಯೂಟ್, ವೆರಿ ವೆರಿ ಬಿಗ್ ಫರ್ಮ್, ನಾರಾಯಣ ಹೆಲ್ತ್ ಇನ್ಸ್ಟಿಟ್ಯೂಟ್ ಸ್ಪೆಷಲಿ ಫಾರ್ ಕಾರ್ಡಿಯಕ್ ಸೈನ್ಸ್. ಅದಾದಮೇಲೆ ಫಾರ್ಟಿಸ್ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್, ಬನ್ನಾರ್ಘಟ್ಟ ರೋಡಲ್ಲೇ ಇರೋದು. ಫಾರ್ಟಿಸ್ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್, ಬೋತ್ ಆರ್ ಪ್ರೈವೇಟ್ ಫರ್ಮ್ಸ್, ವೆರಿ ವೆರಿ ಹ್ಯೂಜ್ ಪ್ರೈವೇಟ್ ಫರ್ಮ್ಸ್ ಆ್ಯಂಡ್ ಲಾಟ್ ಆಫ್ ಡಾಕ್ಟರ್ಸ್, ಲಾಟ್ ಆಫ್ ಸ್ಟಾಫ್ಸ್ ಅದೇ. ಸೊ ಒಂದು ದೊಡ್ಡ ಫರ್ಮ್ ಅಂದರೆ ಲಾಟ್ ಆಫ್ ಎಂಪ್ಲಾಯ್ಮೆಂಟ್. ಓಕೆ, ಅದಾದಮೇಲೆ ಸ್ಟೂಡೆಂಟ್ಸ್ ಆಸ್ಟರ್ CMI ಹಾಸ್ಪಿಟಲ್ಲು, ಏರ್ಪೋರ್ಟ್ ರೋಡ್ ಹೋಗೋ ಟೈಮಲ್ಲಿ ನೀವು ನೋಡಿರ್ತೀರ ದೊಡ್ಡ ಬೋರ್ಡು, ಆಸ್ಟರ್ CMI ಹಾಸ್ಪಿಟಲ್, ತುಂಬ ದೊಡ್ಡ ಹಾಸ್ಪಿಟಲ್. ದೇ ಆಲ್ಸೋ ಹ್ಯಾವ್ ಬ್ರಾಂಚಸ್ ಎಲ್ಸ್ವೇರ್, ಲೈಕ್ ಅಬ್ರಾಡ್ ಆಲ್ಸೋ ದೇ ಹ್ಯಾವ್ ಬ್ರಾಂಚಸ್. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ನಿಮ್ಯಾನ್ಸ್ ಆಲ್ಸೋ, ಯು ನೋ ಇಟ್ ಇಸ್ ಅ ವೆರಿ 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 ಫೇಮಸ್ ಹಾಸ್ಪಿಟಲ್ಸ್. ಸೊ ಈ ಎಲ್ಲ ಹಾಸ್ಪಿಟಲಲ್ಲೂ ಪ್ಯಾಕೇಜ್ ತುಂಬ ಚೆನ್ನಾಗಿರುತ್ತೆ. ಪ್ಯಾಕೇಜ್ ಅಂದರೆ ನಿಮಗೆ ಆ ಥರ ಒಂದು ಕ್ಲೈಂಟ್ ಅಪ್ರೋಚು ಇರುತ್ತೆ, ನಿಮ್ಮ ಪೇಷಂಟ್ಸ್ಗೆ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟು ಕೊಡ್ಬೋದು, ಬಿಕಾಸ್ ಅಲ್ಲಿ ಎಲ್ಲ ಥರ ಫೆಸಿಲಿಟೀಸು ಇರುತ್ತೆ. ಸೊ ದಿಸ್ ಇಸ್ ದ ಡಾಕ್ಟರ್ಸ್, ಯು ನೋ exactly how much they earn and like approximate how much they earn. So your aim shouldn't be just about money, it should be your passion to do it. ಆ ಡಾಕ್ಟರ್ ಫೀಲಿಂಗ್ ಅಂದರೆ ಅದು ಜಸ್ಟ್ ಆ ವೈಟ್ ಕೋಟ್ ಅಲ್ಲ, ಸ್ಟೆಥೋಸ್ಕೋಪ್ ಅಲ್ಲ, ಅದಕ್ಕಿಂತ ಮೇಲೆ ಅದು ಒಂದು ಪೇಷಂಟ್ ಬರೋ ಟೈಮಲ್ಲಿ ನಿಮ್ಮನ್ನ ನೋಡೋದು ದೇವರ ಸೈಡಿಂದ ಅಲ್ವಾ. ಒಂದು ಎಷ್ಟು ಹೇಳಿದ್ರೇನೋ ಅವ್ರಿಗೆ ಆಗಲ್ಲ, ಬಿಕಾಸ್ ಯು ಆರ್ ಗೋನ್ ಬಿ ಸೀನ್ ಆಸ್ ಗಾಡ್ ಅಲ್ವಾ. ಸೊ ದೇವರ ಮುಂದೆ ನಿಂತ್ಕೊಳ್ಳೋ ಟೈಮಲ್ಲಿ ಏನೆಲ್ಲ ನಾವು ಹೇಳ್ತೀವಿ ಆ ಥರನೇ ಒಂದು ಡಾಕ್ಟರ್ ಇದು ಮುಂಚೆ ನಿಂತ್ಕೊಳ್ಳೋ ಟೈಮಲ್ಲೂ ಎಲ್ಲ ಹೇಳ್ತೀವಿ. ಸೊ ಆ ಥರನೇ ನಿಮ್ಮನ್ನ ನೋಡೋದು. ಸೊ ಅದಕ್ಕೆ ಇದನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಈ ಕೆಲಸನ ಜಸ್ಟ್ ಸ್ಯಾಲರಿ ಬೇಸಿಸಲ್ಲಿ ಮಾಡಬೇಡಿ, ಒಂದು ಪ್ಯಾಷನ್ ಥರ ಮಾಡಬೇಕು. ಆ್ಯಂಡ್ ಹಿಯರ್ ವಿ ನೋಟಿಸ್ ದಟ್ ಸ್ಟೂಡೆಂಟ್ಸ್, ಮೆನಿ ಆಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ದ ಚಾನಲ್. ನೀವು ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ, ಅದು ಏನಂತ ನನಗೂ ಗೊತ್ತಿಲ್ಲ. ಬಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಬಿಕಾಸ್ ನಮ್ಮ ಎಲ್ಲ ಎಫರ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡ ಒಂದು ದೊಡ್ಡ ಕಮ್ಯುನಿಟಿಯಾಗಿ ಬರೋದು. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.